morning, dear students. In this class, we discuss about the English poem, that is Quality of Mercy. So, Quality of Mercy, this was written by William Shakespeare. You already know who is the William Shakespeare anta gottalva yaru anta. So, he is a great English literature. So, he was born in 26th April 1564. So, that person can be called as a Kalidasa, a Western Kalidasa anta kariತೀವಿ ಯಾರನ್ನ ವಿಲಿಯಂ ಶೇಕ್ಸ್ಪಿಯರ್ ಅನ್ನ, because he is a created great music in English literature. So English literature ಅಲ್ಲಿ great music ಅನ್ನ literature ಅನ್ನ ಬರೆದಿರೋದು. ಅದೇ ರೀತಿ he was a great poet and also author and also writer, actor and also playwriter. He has written more than 30 plays and also 154 sonnet. 30 ನಾಟಕಗಳನ್ನು ಬರೆದಿದ್ದಾರೆ. ಅದೇ ರೀತಿ 154 ಸಾನೆಟ್ಗಳನ್ನು ಬರೆದಿರೋರು. ಸೊ ಇವ್ರನ್ನ ಏನಂತ ಕರಿಬಹುದು ಅಂದ್ರೆ ಆಥರ್ ಅಂತ ಕರೀತಾರೆ, ರೈಟರ್ ಅಂತ ಕರೀತಾರೆ, ಆಕ್ಟರ್ ಅಂತ ಕರೀತಾರೆ, ಪ್ಲೇ ರೈಟರ್ ಅಂತಾನೂ ಕರೀತಾರೆ. ಅದೇ ರೀತಿ ಈಸ್ ಅ ಪೊಯೆಟ್ ಅಂಡ್ ಆಲ್ಸೋ ಈಸ್ ಅ ಗ್ರೇಟ್ ಪರ್ಸನ್ ಅಂಡ್ ಆಲ್ಸೋ ಗ್ರೇಟ್ ಮ್ಯೂಸಿಕ್ ಇನ್ ಇಂಗ್ಲಿಷ್ ಲಿಟ್ರೇಚರ್. ಸೊ ವಿಲಿಯಂ ಶೇಕ್ಸ್ಪಿಯರ್ ಸಹ ಏನಂದ್ರೆ ತುಂಬಾ ಕೊಡುಗೆ ಇಂಗ್ಲಿಷ್ಗೆ ಲಿಟ್ರೇಚರ್ಗೆ ಅವ್ರ ಕೊಡುಗೆ ಅಪಾರವಾದದ್ದು ಅಂತ ಹೇಳ್ಬೋದು. ಅಂಡ್ ಆಲ್ಸೋ ಈ ರೋಟ್ ಮೇನ್ ತುಂಬಾ ಫೇಮಸ್ ಆದಂತಹ ಏನು ಪ್ಲೇಗಳನ್ನು ನೋಡಿದ್ವಿ ಅಂದ್ರೆ ನಾಟಕಗಳು ಯಾವುದವು, ರೋಮಿಯೋ ಜೂಲಿಯಟ್ ಆಗಿರ್ಬೋದು, ಅದೇ ರೀತಿ ಜೂಲಿಯರ್ ಸೀಸರ್ ಅಂಡ್ ಹ್ಯಾಮ್ಲೆಟ್ ಅಂಡ್ ಆಲ್ಸೋ ಮೆಕ್ಬೆತ್. ಸೊ ಇವೆಲ್ಲ ಗ್ರೇಟ್ ಪ್ಲೇಗಳು ಅವರು ಬರೆದಿರುವಂತಹ ಅತ್ಯುತ್ತಮ ನಾಟಕಗಳು ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ಯುವರ್ author introduction. Next we move to poem. So before going to poem, I will give some introduction about the play, because this poem is extracted from the one of greatest play, that is the Merchant of Venice. This is the one of the play of the ವಿಲಿಯಂ ಶೇಕ್ಸ್ಪಿಯರ್. ಅಂದ್ರೆ ವಿಲಿಯಂ ಶೇಕ್ಸ್ಪಿಯರ್ ನ ಒಂದು ಅತ್ಯುತ್ತಮ ನಾಟಕದಲ್ಲಿ ಬಂದಿರುವಂತ ಒಂದು ಇದನ್ನ ಏನ್ ಮಾಡಿದ್ದಾರೆ, ಈ ಪೊಯಮ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಸೊ ದಟ್ ಈಸ್ ಅದು ಯಾವ ನಾಟಕ ಅಂದ್ರೆ ದ ಮರ್ಚೆಂಟ್ ಆಫ್ ವೆನೀಸ್. ಮರ್ಚೆಂಟ್ ಆಫ್ ವೆನೀಸ್. ಸೊ ದಿಸ್ ಈಸ್ ದ ಪ್ಲೇ ಅಂದ್ರೆ ನಾಟಕ, ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತ ನಾಟಕ. ಸೊ ಈ ನಾಟಕದಿಂದ ಏನ್ ಮಾಡಿದ್ದಾರೆ, ಅಲ್ಲಿ ಬರುವಂತ ಒಂದು ಸಂದರ್ಭದಲ್ಲಿ ಆ ಒಂದು ಕ್ವಾಲಿಟಿ ಆಫ್ ಮರ್ಸಿ ಬಗ್ಗೆ ಹೇಳಿರೋದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಸೊ ಬಿಫೋರ್ ಗೋಯಿಂಗ್ ಟು ದಟ್ ಪೊಯಮ್, ಐ ವಿಲ್ ಟೆಲ್ ಸಮ್ ಆಫ್ ಪಾರ್ಟ್ಸ್ ಕಮ್ಸ್ ಇನ್ ದಿಸ್ ಪ್ಲೇ. ಸೊ ಈ ನಾಟಕದಲ್ಲಿ ಬರುವಂತ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗಳನ್ನ ಹೇಳ್ತೀನಿ. ಸೊ ಅವರ ಮತ್ತೆ ಆಗುವಂತ ಒಂದು ಇನ್ಸಿಡೆಂಟ್ ಇಂದ ಆ ಒಂದು ಸಿಚುವೇಶನ್ ಅಲ್ಲಿ ಈ ಕ್ವಾಲಿಟಿ ಆಫ್ ಮರ್ಸಿ ಬಗ್ಗೆ ಹೇಳ್ತಾರೆ. ಸೊ ದರ್ ಇಸ್ ಅ 4 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಕಮ್ಸ್ ಅಂಡರ್ ದಿಸ್ ಪ್ಲೇ. ಯಾರು ಅಂದ್ರೆ ಫಸ್ಟ್ ಒನ್ ಪರ್ಸನ್ ಆಂಟೋನಿಯೋ, another one Bassanio, third one Porcio, and fourth character is Shyla. So these 4 character is very important in this story. ಆ ಪ್ಲೇ ನಾಟಕದಲ್ಲಿ ಈ 4 ಪಾತ್ರಗಳು ಬರುತ್ತೆ. So who is Antonio? Antonio is a person, he is a merchant in the Venice. He is a great merchant. ಒಬ್ಬ ದೊಡ್ಡ ವ್ಯಾಪಾರಗಾರ. ಎಲ್ಲಿ ಅಂದ್ರೆ ವೆನೀಸ್ ಅಲ್ಲಿ ಒಬ್ಬ ಗ್ರೇಟ್ ಮರ್ಚೆಂಟ್ ಆಗಿದ್ದಾನೆ. ಯಾರು? ಆಂಟೋನಿಯೋ. ಸೊ ಆಂಟೋನಿಯೋ is a good hearted person and also good hearted and compassion and kindness and also all good character in Antonio. So ಅವನಲ್ಲಿ ಒಳ್ಳೆ ಗುಣಗಳು ಏನಿದ್ವು ಆಂಟೋನಿಯೋದಲ್ಲಿ, ಒಳ್ಳೆ ಗುಣಗಳು, ಒಳ್ಳೆ ಕ್ಯಾರೆಕ್ಟರ್ ಏನಿತ್ತು ಆಂಟೋನಿಯೋದಲ್ಲಿ. ಅವನು ವ್ಯವಹಾರವನ್ನ ಉತ್ತಮ ರೀತಿಯಲ್ಲಿ ಮಾಡ್ತಿದ್ದ. ಅದೇ ರೀತಿ ಜನಗಳಿಗೆ ಏನ್ ಮಾಡ್ತಿದ್ದ, ವಿತೌಟ್ ಇಂಟ್ರೆಸ್ಟ್ ಈ ಗಿವ್ ದ ಲೋನ್ ಟು ದ ಪೀಪಲ್ಸ್. ಸೊ ಇವನು ಏನ್ ಮಾಡ್ತಿದ್ದ, ಜನಗಳಿಗೆ ಯಾವುದೇ ರೀತಿಯ ಬಡ್ಡಿಯನ್ನು ತಗೊಂಡೆ ಜನಗಳಿಗೆ ಹಣದ ಸಹಾಯವನ್ನ ಮಾಡ್ತಿದ್ದ, ಒಳ್ಳೆಯ ವ್ಯಕ್ತಿ ಆಗಿದ್ದ ಅಂತ ಹೇಳ್ತೀವಿ. ಯಾರು? ಆಂಟೋನಿಯೋ. ಹೂ ಇಸ್ ಬಸ್ಸಾನಿಯೋ? ಬಸ್ಸಾನಿಯೋ ಇಸ್ ದ ಬೆಸ್ಟ್ ಫ್ರೆಂಡ್ ಆಫ್ ಆಂಟೋನಿಯೋ. ಆಂಟೋನಿಯೋ ಬೆಸ್ಟ್ ಫ್ರೆಂಡ್ ಯಾರಾಗಿದ್ರು ಅಂದ್ರೆ ಬಸ್ಸಾನಿಯೋ. Next one character is Porcio.
ಪೋರ್ಷಿಯೋ she was got married ಬಸಾನಿಯೋ. ಸೊ ಬಸಾನಿಯೋ ಮದುವೆ ಆಗುವಂತ ಹುಡುಗಿ ಯಾರು? ಪೋರ್ಷಿಯೋ. And another person is Shylock. Shylock is the opposite to Antonio. So Antonio ಎಷ್ಟು ಒಳ್ಳೆಯದಿದೆ ಅದೇ ರೀತಿ ಅದರ ಆಪೋಸಿಟ್ ಆಗಿ Shylock. Shylock is a cruel person ಅಂತ ಕರಿತೀವಿ. So he is a money lender and also a really very cruel man and also unsympathetic. ಈ ತರ ಒಂದು ಕ್ಯಾರೆಕ್ಟರ್ ಇರುವಂತ ವ್ಯಕ್ತಿ ಯಾರು ಅಂದ್ರೆ ಶೈಲಾಕ್. ಅಂದ್ರೆ ಕ್ರೂರ ವ್ಯಕ್ತಿ. ಇವನು ಏನ್ ಮಾಡ್ತಿದ್ದ ಅಂದ್ರೆ ಜನಗಳಿಗೆ ಹಣವನ್ನ ನೀಡಿ, ಅಂದ್ರೆ ಈ ಲೆಂಡ್ ಮನಿ ಟು ದ ಪೀಪಲ್ಸ್, ಅಂದ್ರೆ ಮನಿಗೆ ಜನಗಳಿಗೆ ಹಣವನ್ನ ಸಾಲವಾಗಿ ಕೊಡುತ್ತಿದ್ದ. ಅದೇ ರೀತಿ ಅವರಿಂದ ತುಂಬಾ ಬಡ್ಡಿಯನ್ನ ವಸೂಲಿ ಮಾಡ್ತಿದ್ದ. ಸೊ ತುಂಬಾ ಕ್ರೂಯಲ್ ವ್ಯಕ್ತಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಶೈಲಾಕ್ ಅನ್ನು ಆಂಟೋನಿಯೋ ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಇರುವಂತ ವ್ಯಕ್ತಿ ಆಗಿದ್ದ. ಸೊ once again ಏನಾಯ್ತು? once Bassanio was needed of money. one time ಏನಾಯ್ತು ಅಂದ್ರೆ ಬಸ್ಸಾನಿಯೋಗೆ ಏನ್ ಮಾಡಿತ್ತು? ಹಣದ ಅವಶ್ಯಕತೆ ಬೇಕಾಗಿತ್ತು, ಹಣ ಬೇಕಾಗಿತ್ತು. ಸೊ ಏನ್ ಮಾಡ್ದ? ಬಿಕಾಸ್ ಆಫ್ ದಿಸ್ ವಾಂಟ್ ಸಮ್ ಮನಿ. ಸೊ ಈ ವೆಂಟ್ ಟು ಆಂಟೋನಿಯೋ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾನೆ ಅಂದ್ರೆ ಆಂಟೋನಿಯೋ ಹತ್ರ ಹೋಗಿ ಅಮೌಂಟ್ ಅನ್ನ ಕೇಳ್ತಾನೆ. ಬಟ್ he is a merchant. ವೆನಿಸ್ ಅಲ್ಲಿ ಮರ್ಚೆಂಟ್ ಆಗಿದ್ದ. ಬಟ್ ಇವನ ಹತ್ರ ಅಮೌಂಟ್ ಇತ್ತು. ಆದ್ರೆ ಏನಂದ್ರೆ ಅವನು ಕೆಲವು ಶಿಪ್ಗಳನ್ನ ಏನ್ ಮಾಡಿದ್ದ? ವ್ಯಾಪಾರಕ್ಕೋಸ್ಕರ ಅದ್ರ ಮೇಲೆ ಬಂಡವಾಳ ಹಾಕಿ ವ್ಯಾಪಾರಕ್ಕೋಸ್ಕರ ಶಿಪ್ಗಳು ಹೊರಗಡೆ ಹೋಗಿರ್ತವೆ. ಹಾಗಾಗಿ ಇವನ ಹತ್ರ ದಟ್ ಮಚ್ ಆಫ್ ಅಮೌಂಟ್ ಮನಿ ಇಸ್ ನಾಟ್ ಅವೈಲಬಲ್ ಇನ್ ದ ಆಂಟೋನಿಯೋ. ಬಸ್ಸಾನಿಯೋ ಬೇಕಾಗಿರುವಂತ ಅಮೌಂಟ್ ಆಂಟೋನಿಯೋ ಹತ್ರ ಇರ್ಲಿಲ್ಲ. ಸೊ ಹಾಗಾಗಿ ಏನ್ ಮಾಡಿದ್ರು ಅಂದ್ರೆ ಫಾರ್ ದಟ್ ರೀಸನ್ both are went to the Shylock. ಸೊ ಯಾರ ಹತ್ರ ಹೋದ್ರು? ಶೈಲಾಕ್ ಹತ್ರ ಹೋದ್ರು. who was a great merchant in the Venice. ಇವನು ಏನ್ ಮಾಡ್ತಿದ್ದ? ಈಸ್ ಅ ಮನಿ ಲೆಂಡರ್ ಆಗಿದ್ದ. ಸೊ ಹಾಗಾಗಿ ಇನ್ನೊಂದೇನು ಅಂದ್ರೆ ಶೈಲಾಕ್ ಡಿಡ್ ನಾಟ್, he couldn't like the ಆಂಟೋನಿಯೋ. ಆಂಟೋನಿಯೋ ಒಂದು ಕ್ಯಾರೆಕ್ಟರ್ನ ಇಷ್ಟ ಆಗ್ತಿಲ್ಲ. ಯಾಕಂದ್ರೆ ಇವನು ಬಡ್ಡಿಯಿಂದ ಏನ್ ಮಾಡ್ತಿದ್ದ? ಜನರ ಹತ್ರ ಹಣವನ್ನ ವಸೂಲಿ ಮಾಡ್ತಿದ್ದ. ಬಟ್ ಅವನಿಗೆ ಆಂಟೋನಿಯೋ ಕಂಡ್ರೆ ಆಗ್ತಿರ್ಲಿಲ್ಲ. ಏನಾಯ್ತು ಅಂದ್ರೆ ಅವ್ರಿಗೆ ದಟ್ ಮಚ್ ಆಫ್ ಅಮೌಂಟ್ ಇಲ್ಲದೆ ಇರೋದ್ರಿಂದ ಏನ್ ಮಾಡ್ತಾನೆ ಆಂಟೋನಿಯೋ ಬಸ್ಸಾನಿಯೋ ಇಬ್ರು ಸೇರಿ ಏನ್ ಮಾಡ್ತಾರೆ? ಶೈಲಾಕ್ ಹತ್ರ ಹೋದಾಗ ಆಂಟೋನಿಯೋ ನಾನು ಇಸ್ಕೊಡ್ತೀನಿ ಅಂತ ಹೇಳ್ತಾನೆ. he thought that to take money, Shylock, who is a money lender, both Antonio and Bassanio went to the Shylock. Shylock did not like the Antonio. ಆಂಟೋನಿಯೋನ ಅವನು ಇಷ್ಟಪಡ್ತಿರ್ಲಿಲ್ಲ. he agreed to give money. ಏನ್ ಮಾಡ್ತಾರೆ ಇವರಿಬ್ರು ಬಂದು ಶೈಲಾಕ್ ಹತ್ರ ಮನಿ ಅಮೌಂಟ್ ಅನ್ನ ಕೇಳಿದಾಗ he agreed to give the money. ಹೋಗ್ತಾನೆ, ನಿಮ್ಗೆ ಹಣ ಕೊಡ್ತೀನಿ ಅಂತ ಹೇಳ್ತಾನೆ. ಬಟ್ ಏನ್ ಮಾಡ್ತಾನೆ? he make a one condition. ಏನ್ ಕಂಡೀಷನ್ ಹಾಕ್ತಾನೆ? money. but he make one condition. if he is not fulfill the condition, so if he fail to ಏನ್ ಮಾಡ್ತಾನೆ? ಕಂಡೀಷನ್ ಏನಾಗ್ತಾನೆ ಅಂದ್ರೆ ಇಫ್ ಈ ಫೇಲ್ ಟು ರೀಪೇ ದ ಮನಿ ವಿತಿನ್ 3 months. ಸೊ ವಿತಿನ್ 3 months ಒಳಗಡೆ ಏನಾದ್ರೂ ಅಮೌಂಟ್ ಅನ್ನ ರೀಪೇ ಮಾಡಲಿಲ್ಲ ಅಂದ್ರೆ ಸೊ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಅಂದ್ರೆ ಐ ವಿಲ್ ಹ್ಯಾವ್ ರೈಟ್ ಟು ಕಟ್ ಆಫ್ 1 pound ಆಫ್ ಫ್ಲಶ್ ಫ್ರಮ್ ದ ಆಂಟೋನಿ ಬಾಡಿ. ಸೊ ಏನ್ ಮಾಡ್ತಾನೆ? ವಿತಿನ್ 3 months ಒಳಗಡೆ ನೀವು ಅಮೌಂಟ್ ಅನ್ನ ಕೊಡೋಕೆ ಫೇಲ್ ಆದ್ರೆ ಅಂದ್ರೆ ಆಂಟೋನಿ ಬಾಡಿಯಲ್ಲಿ 1 pound ಆಫ್ ಫ್ಲಶ್ ಅನ್ನ, ಅಂದ್ರೆ ಫ್ಲಶ್ ಅಂದ್ರೆ ಮಾಂಸ ಅಂತ ಕರಿತೀವಲ್ವಾ, ಸೊ ಬಾಡಿಯಲ್ಲಿ ಇರುವಂತ ಫ್ಲಶ್ ಅನ್ನ ನಾನು ತಗೊಳ್ತೀನಿ. ಯಾವಾಗ ಅಂದ್ರೆ ನಾನು ಲೋನ್ ನಿಮಗೆ ಕೊಡ್ತೀನಿ, ಇಫ್ ಈ ಕಂಡೀಷನ್ ಆಗ್ತಾನೆ 3 months ಒಳಗಡೆ ರೀಪೇ ಮಾಡಬೇಕು, ಇಲ್ಲ ಅಂದ್ರೆ 1 pound ಆಫ್ ಫ್ಲಶ್ ನನಗೆ ಬೇಕು. ಸೊ 1 pound ಆಫ್ ಫ್ಲಶ್ ಪೌಂಡ್ ಅಂದ್ರೆ ಈಕ್ವಲ್ ಟು 453 grams. ನಾವು ಗ್ರಾಮಲ್ಲಿ ಇದು ಮಾಡ್ತೀವಲ್ವಾ, ಮೆಷರ್ ಮಾಡ್ತೀವಲ್ವಾ. ಸೊ 1 pound ಈಕ್ವಲ್ ಟು 453 ಗ್ರಾಮ್ ಈಕ್ವಲ್ ಆಗಿರುತ್ತೆ. ಸೊ ಅಷ್ಟು ನಾನು ಏನ್ ಮಾಡ್ತೀನಿ? ಆಂಟೋನಿ ಬಾಡಿಯಿಂದ ಫ್ಲಶ್ ಅನ್ನ, ಮಾಂಸವನ್ನು ತಗೊಂತೀನಿ ಅಂತ ಹೇಳ್ತಾನೆ. ಸೊ ಅವನೇನಾದ್ರೂ ಪೇ ಮಾಡಲಿಲ್ಲ ಅಂದ್ರೆ ಇಷ್ಟು ನನಗೆ ಫ್ಲಶ್ ಅನ್ನ ಕೊಡ್ಬೇಕು ಅಂತ ಕಂಡೀಷನ್ ಆಗ್ತಾನೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ he was sure that to repay the money. ಯಾರು? ಆಂಟೋನಿ is sure. ಓಕೆ, ಅವ್ನು ಏನ್ ಮಾಡ್ತಾನೆ? ಅಷ್ಟೊತ್ತವ್ರಿಗೆ ಶಿಪ್ ಬರ್ಬೋದು, ನನ್ನ ಬಿಸ್ನೆಸ್ ಇಂದ ಅಮೌಂಟ್ ಬರುತ್ತೆ, ವಿತಿನ್ 3 months ಐ ವಿಲ್ ಪೇ ಅಂತ ಏನ್ ಮಾಡ್ತಾನೆ? ಗ್ಯಾರಂಟಿ ಹೇಳ್ತಾನೆ. ಯಾರಿಗೆ? ಶೈಲಾಕ್ಗೆ. ಪೋರ್ಷಿಯೋ ಗಾಟ್, ಏನಾಯ್ತು? ಅಮೌಂಟ್ ಅನ್ನು ತಗೊಂಡ್ರು. ಆಫ್ಟರ್ ದಟ್ ಬಸ್ಸಾನಿಯೋ ಗಾಟ್ ಮ್ಯಾರಿಡ್ ಪೋರ್ಷಿಯೋ. ಪೋರ್ಷಿಯೋನ ಅಮೌಂಟ್ ಅನ್ನ ತಗೊಂಡು ಪೋರ್ಷಿಯೋನ ಮದ್ವೆ ಆಗ್ತಾರೆ. gone by 3 months. ಅನ್ಫಾರ್ಚುನೇಟ್ಲಿ ಏನಾಯ್ತು? ಇದೇ ರೀತಿ ಆಫ್ಟರ್ ಮ್ಯಾರೇಜ್ 3 months ಕಳೆದೋಯ್ತು. he couldn't pay the
ಮನಿ. ಸೊ ವಿತಿನ್ 3 ಮಂತ್ಸ್ ಒಳಗಡೆ ಪೇ ಮಾಡಬೇಕಿತ್ತು. ಆ 3 ಮಂತ್ಸ್ ಕಳೆದೋಯ್ತು. ಆಂಟೋನಿಯಾ ಏನಾದ, ಈ ಫೇಲ್ಸ್ ಟು ರಿಪೇ ದ ಮನಿ ಬಿಕಾಸ್ ಆಫ್ ಅವನ ಒಂದು ಶಿಪ್ಗಳು ಹೇಳಿದ ಟೈಮ್ಗೆ ಬರದೇ ಇದ್ದಾಗ ಅವನಿಗೆ ಏನಾಯ್ತು, ಅಮೌಂಟ್ ಅನ್ನ ಕೊಡೋಕೆ ಫೇಲ್ ಆದ. ಸೊ ಫೈನಲಿ ಶೈಲಾಕ್ ವೆಂಟ್ ಟು ದ ಕೋರ್ಟ್. ಅವನು ಏನ್ ಮಾಡ್ತಾನೆ, ಫೈನಲ್ ಆಗಿ ಶೈಲಾಕ್ ಕೋರ್ಟಿಗೆ ಹೋಗ್ತಾನೆ. and 1 pound of flesh from his body. So ನನಗೆ ಅವನ ಕಂಡೀಷನ್ ಪ್ರಕಾರ ಅವನ ಬಾಡಿಯಲ್ಲಿ 1 pound of flesh ಅನ್ನ ಕೊಡಬೇಕು ಅಂತ ಹೇಳ್ತಾನೆ, ಬಿಕಾಸ್ ಆಫ್ ಕಂಡೀಷನ್ ಲೈಕ್ ದಟ್ ಓನ್ಲಿ. ಸೊ ಕಂಡೀಷನ್ ಆ ರೀತಿ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅವನು ಏನ್ ಮಾಡ್ತಾನೆ, ಕೇಸ್ ಹಾಕ್ತಾನೆ. ಸೊ ಅದು ಆ ವಿಷಯ ಯಾರಿಗೆ ಗೊತ್ತಾಯ್ತು, ಬಸ್ಸಾನಿಯೋಗೆ ಗೊತ್ತಾಯ್ತು. ಸೊ ಅವನಿಗೆ ಏನಾಯ್ತು, ಬಸ್ಸಾನಿಯೋಗೆ ಆ ವಿಷಯ ಗೊತ್ತಾಯ್ತು. ಬಸ್ಸಾನಿಯೋ ಕಮ್ಸ್ ಟು ನೋ ದಟ್ ಅಬೌಟ್ ದ ಥಿಂಗ್ಸ್. ಸೊ ಆ ವಿಷಯದ ಬಗ್ಗೆ ಅವನಿಗೆ ಗೊತ್ತಾಗಿ he was very unhappy because ಏನಾಯ್ತು, ನನ್ನಿಂದ ಈ ಸಿಚುವೇಶನ್ ಆಂಟೋನಿಗೆ ಬಂತು ಅಂದ ಇವನೇನ್ ಮಾಡ್ತಾನೆ, he is unhappy, ಅವನಿಗೆ ಬೇಸರ ಆಗುತ್ತೆ. and also only because of him, only Antonio in difficult situation, because of him Antonio is in difficult situation. ನನ್ನಿಂದ ಇವನು ಆಂಟೋನಿಯೋ ಡಿಫಿಕಲ್ಟ್ ಸಿಚುವೇಶನ್ ಅನ್ನ ಫೇಸ್ ಮಾಡಬೇಕಾಯ್ತು ಅಂತ ಏನ್ ಮಾಡ್ತಾನೆ, ಈಸ್ ಅನ್ಹ್ಯಾಪಿ. ನೆಕ್ಸ್ಟ್ ಏನ್ ಮಾಡ್ತಾರೆ, ಶೈಲಾಕ್ ಕೋರ್ಟಿಗೆ ಹೋಗ್ತಾನೆ. ಅಲೋ ಬಸ್ಸಾನಿಯೋ ಏನ್ ಡಿಸೈಡ್ ಮಾಡ್ತಾರೆ, ಬಸ್ಸಾನಿಯೋ ಅಂಡ್ ಪೋರ್ಷಿಯೋ ಏನ್ ಮಾಡ್ತಾರೆ, ಇಬ್ರು ಸೇರಿ ಯಾರ ಹತ್ರ, ಶೈಲಾಕ್ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ದೇ ಆರ್ ಪ್ಲೀಡೆಡ್ ಟು ದ ಶೈಲಾಕ್. ಏನ್ ಮಾಡ್ತಾರೆ, ಐ ವಿಲ್ ರಿಪೇ ದ ಮನಿ ಮೋರ್ ದ್ಯಾನ್ ವಾಟ್ ಯು ಗಿವ್. ಸೊ ಏನ್ ನೀನ್ ಕೊಟ್ಟಿದೆ ಅದಕ್ಕಿಂತ ಹೆಚ್ಚಿಗೆ ಅಮೌಂಟ್ ಅನ್ನ ನಾವು ಕೊಡ್ತೀವಿ, ಆ ಕೇಸನ್ನ ವಾಪಸ್ ತಗೋ ಅಂತ ಹೇಳ್ತಾರೆ. ಬಟ್ ಶೈಲಾಕ್ ಡಿಡಂಟ್ ಅಗ್ರಿ. ಸೊ ಅವನ್ ಏನ್ ಮಾಡ್ತಾನೆ, ಒಪ್ಪೋದಿಲ್ಲ. ಅದಕ್ಕೋಸ್ಕರ ಆಮೇಲೆ ಏನಾಯ್ತು, ಯಾರು ಶೈಲಾಕ್ ಪೋರ್ಷಿಯೋ ಇದಾರಲ್ಲ, ಸೊ ಶಿ ವೇರ್ ದ ಲಾಯರ್ ಡ್ರೆಸ್, ಶಿ ವೆಂಟ್ ಟು ದ ಕೋರ್ಟ್. ಆಮೇಲೆ ಏನ್ ಮಾಡ್ತಾರೆ, ಪೋರ್ಷಿಯೋ ಆ ಲಾಯರ್ ಡ್ರೆಸ್ ಅನ್ನ ಹಾಕೊಂಡು ಕೋರ್ಟ್ಗೆ ಹೋಗ್ತಾಳೆ, ಬಿಕಾಸ್ ಶಿ ಇಸ್ ಅ ಅಡ್ವೊಕೇಟ್. ಅವ್ರು ಏನ್ ಮಾಡ್ತಾಳೆ, ಇವನ ಪರವಾಗಿ, ಆಂಟೋನಿಯೋ ಪರವಾಗಿ ವಾದ ಮಾಡೋಕೆ ಕೋರ್ಟ್ಗೆ ಹೋಗ್ತಾಳೆ. ಸೊ ಕೋರ್ಟಿಗೆ ಹೋದಾಗ ಅಲ್ಲಿ ಏನಾಗುತ್ತೆ, ಸಿಚುವೇಶನ್ ಬರುತ್ತೆ. ಏನಂತ ಅವಳು ಹೇಳ್ತಾಳೆ, ಅವಾಗ ನಿನಗೆ ಅಮೌಂಟ್ ಬೇಕಾದ್ರೆ ಅದಕ್ಕಿಂತ ಜಾಸ್ತಿ ಕೊಡ್ತೀವಿ, ಆದ್ರೆ ಅವ್ನು ಒಪ್ಪೋಕ್ ರೆಡಿ ಇರಲ್ಲ. ಯಾಕಂದ್ರೆ ಅವ್ನಿಗೆ ಏನಿರುತ್ತೆ, ಆಂಟೋನಿಯೋ ಮೇಲೆ ದ್ವೇಷ ಇರುತ್ತೆ. ಯಾಕಂದ್ರೆ ಅವನ ಅಪೋಸಿಟ್ ಕ್ಯಾರೆಕ್ಟರ್ ಅವ್ನು ಆಗಿರ್ತಾನೆ, ಆ ಗುಣಗಳು ಅವನಿಗೆ ಇಷ್ಟ ಆಗ್ತಿರಲ್ಲ. ಅವನ ಮೇಲೆ ಸೇಫ್ ಇಸ್ಕೊಳೋ ಕಾರಣದಿಂದ ಏನ್ ಮಾಡ್ತಾನೆ, ಹಿ ಡಿಡಂಟ್ ಅಗ್ರಿ. ಸೊ ಫಾರ್ ದಟ್ ರೀಸನ್ ಅಟ್ ದಟ್ ಟೈಮ್ ಯಾರು ಹೇಳ್ತಾರೆ ಅಂದ್ರೆ, ಪೋರ್ಷಿಯೋ ಏನ್ ಹೇಳ್ತಾಳೆ, ಈಕ್ವಾಲಿಟಿ ಆಫ್ ಮರ್ಸಿ ಬಗ್ಗೆ ಹೇಳ್ತಾಳೆ. ಮರ್ಸಿ ಮೀನ್ಸ್ ವಾಟ್, ಮರ್ಸಿ ಇಸ್ ಅ ಕಂಪ್ಯಾಷನ್ ಅಂತ ಕರಿತೀವಿ, ಅಥವಾ ಕೈಂಡ್ನೆಸ್, ಅಥವಾ and also it is a forgiveness. ಸೊ ಸಿಂಪತಿ ಅಂದ್ರೆ ಕರುಣೆ ಅಂತ ಕರಿತೀವಲ್ವಾ, ಮರ್ಸಿ ಅಂದ್ರೆ ಕರುಣೆ. ಕರುಣೆ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು ಅಂತ ಯಾರು ಹೇಳ್ತಾರೆ, ಆ ಸಿಚುವೇಶನ್ ಬಂದಾಗ ಈ ಒಂದು ಪಯಮ್ ಏನಿದೆಯಲ್ಲ ಅದನ್ನ ಹೇಳೋರು ಯಾರಂದ್ರೆ, ಪೋರ್ಷಿಯೋ ವಿಲ್ ಟೆಲ್ ಅಬೌಟ್ ದ ಕ್ವಾಲಿಟಿ ಆಫ್ ಮರ್ಸಿ. ಸೊ ಕರುಣೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಹೇಳ್ತಾಳೆ. ಮರ್ಸಿ ಇಸ್ ದ ಗ್ರೇಟೆಸ್ಟ್ ವರ್ಚು ಇನ್ ದ ವರ್ಲ್ಡ್. ಸೊ ವರ್ಲ್ಡ್ ಅಲ್ಲೇ ಕರುಣೆ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ಎವ್ರಿ ಒನ್ ಪೊಸೆಸ್ ದ ಕ್ವಾಲಿಟಿ ಆಫ್ ಮರ್ಸಿ. ಪ್ರತಿಯೊಬ್ಬ ವ್ಯಕ್ತಿಯು ಆ ಕ್ವಾಲಿಟಿ ಆಫ್ ಮರ್ಸಿಯನ್ನ ಇಟ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಎಂಟೈರ್ ಪೋಯಮ್ ಈಸ್ ಡಿಸ್ಕ್ರೈಬ್ ದ ಕ್ವಾಲಿಟಿ ಆಫ್ ಮರ್ಸಿ. ಇವಾಗ ನಾವೇನ್ ಮಾಡೋಣ, ಪೋಯಮಿಗೆ ಬರೋಣ. ಬಿಕಾಸ್ ಕ್ವಾಲಿಟಿ ಆಫ್ ಮರ್ಸಿ ಬಗ್ಗೆ ಯಾರು ಹೇಳ್ತಾರೆ, ಪೋರ್ಷಿಯೋ ವಿಲ್ ಟೆಲ್ಸ್ ಅಬೌಟ್ ದ ಕ್ವಾಲಿಟಿ ಆಫ್ ಮರ್ಸಿ. ಯಾಕೆಂದ್ರೆ ಆ ಕರುಣೆ ಅನ್ನೋದು ಯಾರ ಹತ್ರ ಇರಲ್ಲ, ಶೈಲಾಕ್ ಹತ್ರ ಇರಲ್ಲ. ಸೊ ಫಾರ್ ದಟ್ ರೀಸನ್ ಅದ್ರ ಬಗ್ಗೆ ಎಷ್ಟು ವ್ಯಾಲ್ಯೂ ಅನ್ನೋದ್ರ ಬಗ್ಗೆ ಏನ್ ಮಾಡ್ತಾರೆ, ದ ಪೋರ್ಷಿಯೋ ವಿಲ್ ಟೆಲ್ಸ್ ಅಬೌಟ್ ದ ಕ್ವಾಲಿಟಿ ಆಫ್ ಮರ್ಸಿ. ಕ್ವಾಲಿಟಿ ಅಂದ್ರೆ ಗುಣಮಟ್ಟ, ಗುಣ ಅಂದ್ರೆ ಆ ಒಂದು ಮರ್ಸಿ ಕರುಣೆ ಬಗ್ಗೆ ಎಷ್ಟು ಅಂದ್ರೆ ಉತ್ತಮವಾಗಿದ್ದು ಅನ್ನೋದ್ರ ಬಗ್ಗೆ ಏನ್ ಮಾಡ್ತಾರೆ, ಟೆಲ್ಸ್ ಇನ್ ದ ಪೊಯಮ್ ಕ್ವಾಲಿಟಿ ಆಫ್ ಮರ್ಸಿ. ಇವಾಗ ಪೊಯಮಿಗೆ ಬನ್ನಿ, ಪೊಯಮ್ ನೋಡ್ತಾ ಹೋಗೋಣ. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್ಡ್. ನಾನು ಫಸ್ಟ್ ಪೊಯಮ್ ಓದ್ತೀನಿ. ಹಿಟ್ ಡ್ರಾಪೆತ್ ಹ್ಯಾಸ್ ದ ಜೆಂಟಲ್ ರೈನ್ ಫ್ರಮ್ ಹೆವನ್ ಅಪಾನ್ ದ ಪ್ಲೇಸ್ ಆಫ್ ಬೆನೆತ್. ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. It blesseth him that gives and him that takes. 'Tis mightiest in the mightiest it becomes. The throned monarch better than his crown. His scepter shows the force of temporal power, the attribute to the awe and majesty, wherein both sit and dread and fear of kings.
but mercy is above the sceptred sway. It is the enthroned in the heart of king. It is an attribute to the God himself, and earthly power doth then show likest gods when mercy seasons justice. So this is very important. ಈ ಸ್ಟ್ಯಾಂಜಾವನ್ನ ಪೊಯಮನ್ನ ಏನ್ ಮಾಡ್ತಾರೆ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ, ಇದನ್ನ ಪೊಯಮನ್ನ ಬೈಟ್ ಮಾಡಿ. ಸೊ ಅಂಡ್ ಆಲ್ಸೋ ವರ್ಡ್ಸ್ಗಳು ಡಿಫಿಕಲ್ಟ್ ಇರೋದ್ರಿಂದ ಅದನ್ನ ಬರೆದು ಏನ್ ಮಾಡ್ರಿ, ಪೊಯಮನ್ನ ಕಲೀರಿ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್ಡ್. ಸ್ಟ್ರೈನ್ಡ್ ಅಂದ್ರೆ ಏನು, ಫೋರ್ಸ್. ಏನಂತ ಹೇಳ್ತಾರೆ, ದ ಕ್ವಾಲಿಟಿ ಆಫ್ ಮರ್ಸಿ. ಮರ್ಸಿ, ಕರುಣೆ ಅನ್ನೋ ಗುಣ ಏನು, ಅದು ಒಬ್ಬ ವ್ಯಕ್ತಿಗೆ ತಾನಾಗಿ ಬರುವಂಥದ್ದು. ಯಾವುದೇ ರೀತಿಯಾದಂಥ ಫೋರ್ಸ್ ಇಂದ ಅಥವಾ ಇನ್ನೊಬ್ಬರ ಒತ್ತಾಯಕ್ಕೋಸ್ಕರ ಕರುಣೆ ಅನ್ನೋದು ಅದು ಬರಲ್ಲ. ಅದು ವ್ಯಕ್ತಿಗತವಾಗಿ ಬರುವಂತಹ ಒಂದು ಕ್ವಾಲಿಟಿ ಇರುವಂತಹ ಒಂದು ಕರುಣೆ ಅನ್ನೋದು ಏನದು, ಇಟ್ ಈಸ್ ಕಮ್ ಫ್ರಮ್ ದ ನಾಟ್ ಕಮ್ ಫ್ರಮ್ ಸ್ಟ್ರೈನ್. ಅಂದ್ರೆ ಸ್ಟ್ರೈನ್ ಏನಂದ್ರೆ ಫೋರ್ಸ್ ಇಂದ ಬರುವಂತದ್ದಲ್ಲ ಅಂತ ಹೇಳ್ತಾರೆ. ಅಂಡ್ ಇಟ್ ಡ್ರಾಪೆತ್ has the gentle rain from heaven. Dropeth ಅಂದ್ರೆ ಇಟ್ ಇಸ್ ಅ ಓಲ್ಡ್ ಇಂಗ್ಲಿಷ್ ವರ್ಡ್. ಸೊ ಅದು ಕನ್ನಡ ವರ್ಡ್ ಅಂದ್ರೆ ಇವಾಗ ಪ್ರೆಸೆಂಟ್ ಮಾಡರ್ನ್ ವರ್ಡ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ಡ್ರಾಪೆತ್ ಅಂದ್ರೆ ಡ್ರಾಪ್ಸ್, ಹನಿಗಳು ಅಂತ ಕರಿತೀವಲ್ವಾ. ಡ್ರಾಪ್ಸ್ ಅಂದ್ರೆ ಹನಿಗಳು. ಡ್ರಾಪ್ಸ್ ಹ್ಯಾಸ್ ದ ಜೆಂಟಲ್ ರೈನ್ ಫ್ರಮ್ ಹೆವನ್. ಜೆಂಟಲ್ ರೈನ್ ಅಂದ್ರೆ ತುಂತುರು ಮಳೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ತುಂತುರು ಮಳೆ ಅಂದ್ರೆ ಈ ಸ್ವರ್ಗದಿಂದ ತುಂತುರು ಮಳೆ ಏನಾಗಿ ಭೂಮಿಗೆ ಬರೋ ರೀತಿ ಅದೇನಾಗುತ್ತೆ, ಅಪಾನ್ ದ ಪ್ಲೇಸ್ ಆಫ್ ಬೆನೀತ್. ಬೆನೀತ್ ಅಂದ್ರೆ ಕೆಳಗಡೆ ಭೂಮಿಗೆ ಬರೋದು. ಈ ಕರುಣೆ ಅನ್ನೋದು ಯಾವ ರೀತಿ ಇರುತ್ತೆ ಅಂದ್ರೆ ಇಟ್ ಈಸ್ ದ ಡ್ರಾಪ್ಸ್, ತುಂತುರು ಮಳೆ ಹನಿಗಳ ತರ ಇದು ಏನಾಗುತ್ತೆ, ಸ್ವರ್ಗದಿಂದ ಭೂಮಿಗೆ ಬರೋ ರೀತಿ ಫೀಲ್ ಆಗುತ್ತೆ. ಸೊ ಅದು ಏನು, ಅದು ಮಳೆ ಯಾರಾದ್ರೂ ಫೋರ್ಸ್ ಇಂದ ಬರುತ್ತಾ, ಇಲ್ಲಲ್ವಾ, ಸ್ವತಃ ಅದಾಗಿ ಬರುವಂತದ್ದು. ಸೊ ಅದರಿಂದ ಏನಾಗುತ್ತೆ, ಆ ಮಳೆಯಿಂದ ಭೂಮಿಯ ಒಂದು ಫಲವತ್ತತೆ ಜಾಸ್ತಿ ಆಗುತ್ತೆ. ಆ ತುಂತುರು ಮಳೆ ಸಹ ಏನಾಗುತ್ತೆ, ಅದು ಯಾವುದೇ ಒಂದು ಒತ್ತಾಯದಿಂದ ಬರಲ್ಲ. ಸೊ ಅದಾಗೆ ಅದು ಬರುತ್ತೆ. ಅದೇ ರೀತಿ ಕರುಣೆ ಅನ್ನೋದು ಸಹ ಏನ್ ಮಾಡ್ತಾರೆ, ಇಲ್ಲಿ ಏನ್ ಮಾಡ್ತಾರೆ ಪೊಯಮಲ್ಲಿ ಅಂದ್ರೆ ಜಸ್ಟ್ ಕಂಪೇರ್ ವಿತ್ ಒಂದು ರೈನಿಗೆ ಕಂಪೇರ್ ಮಾಡ್ತಾರೆ. ಸೊ ಆ ತುಂತುರು ಮಳೆ ರೀತಿ ಅದಾಗೆ ಅದು ಏನಂದ್ರೆ ವ್ಯಕ್ತಿಯಿಂದ ಬರಬೇಕು ಹೊತ್ತು ಯಾವುದೇ ಒಂದು ಫೋರ್ಸ್ ಇಂದ ಬರುವುದಲ್ಲ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಟ್ ಈಸ್ ಅ ಟ್ವೈಸ್ ಬ್ಲೆಸ್ಡ್. ಬ್ಲೆಸ್ಡ್ ಅಂದ್ರೆ ಬ್ಲೆಸ್ಡ್. ಬ್ಲೆಸ್ಡ್ ಅಂದ್ರೆ ಆಶೀರ್ವಾದ ಮಾಡೋದು. ಅಂದ್ರೆ ಇಟ್ ಈಸ್ ಅ ಟ್ವೈಸ್ ಅಂದ್ರೆ ಟೂ ಟೈಮ್ಸ್ ಬ್ಲೆಸ್ಡ್ ಅಂದ್ರೆ ಏನು, ಇಟ್ ಈಸ್ ಬ್ಲೆಸ್ಡ್ ಹಿಮ್ ದಟ್ ಗಿವ್ಸ್ ಅಂಡ್ ಹಿಮ್ ದಟ್ ಟೇಕ್ಸ್. ಎರಡು ಸರಿ ಯಾರಿಗೆ, ಇಬ್ಬರಿಗೆ ಏನದು, ಎರಡು ಸರಿ ಬ್ಲೆಸ್ಡ್ ಆಗ ಆಶೀರ್ವಾದ ಇಬ್ಬರಿಗೂ ಸಹ ಆಗುತ್ತೆ. ಯಾರು ಅಂದ್ರೆ ಕರುಣೆಯನ್ನ ಯಾರು, ಬ್ಲೆಸ್ಡ್ ಹಿಮ್ ದಟ್ ಗಿವ್ಸ್, ಯಾರು ಕರುಣೆಯನ್ನ ನೀಡ್ತಾರೋ, ಅದು ಕರುಣೆಯಿಂದ ಯಾರು ಕರುಣೆಯನ್ನು ಕೊಡ್ತಾರೋ, ಅದೇ ರೀತಿ ಕರುಣೆನ ಯಾರು ಪಡ್ಕೊಂತಾರೋ ಅವರಿಬ್ಬರಿಗೂ ಸಹ ಏನದು ಆಶೀರ್ವಾದ ಅನ್ನೋದು ಇಬ್ಬರಿಗೂ ಸಹ ಎರಡು ಕಡೆಯಿಂದ ಸಹ ಧನ್ಯವಾದಗಳನ್ನ ತಿಳಿಸುತ್ತೆ. ಸೊ ಬ್ಲೆಸ್ಡ್ ಮೀನ್ಸ್ ಧನ್ಯವಾದಗಳು ಅಂತಲೂ ಹೇಳ್ಬೋದು. ಸೊ ಎರಡು ಕಡೆಯಿಂದನೂ ಧನ್ಯವಾದ ಆಗುತ್ತೆ. ಯಾಕೆಂದ್ರೆ ಕೊಡೋರ್ಗೂ ಸಹ ಒಳ್ಳೇದಾಗುತ್ತೆ, ಆ ಕರುಣೆಯನ್ನು ಪಡ್ಕೊಳ್ಳೋರ್ಗೂ ಸಹ ಅದು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ದೆನ್ ಟೀಸ್ ಅಂದ್ರೆ TIS ಅಂದ್ರೆ ಇದು ಇಟ್ ಈಸ್ ಅಂತ. ಸೊ ಇಟ್ ಈಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್. ಮೈಟಿಯೆಸ್ಟ್ ಅಂದ್ರೆ ಇಟ್ ಈಸ್ ಅ ಪವರ್ಫುಲ್, ಮೋಸ್ಟ್ ಪವರ್ಫುಲ್ ಅಂತ. ಸೊ ಆ ಪವರ್ಫುಲ್ ಅಂದ್ರೆ ಏನು, ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್. ಎಷ್ಟೊಂದು ಶಕ್ತಿ ಇದೆ ಮರ್ಸಿಗೆ ಅಂದ್ರೆ, ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಅತಿ ಸರ್ವಶ್ರೇಷ್ಠನಾಗಿರ್ತಾನೆ. ಸೊ ಆ ರಾಜನಿಗಿಂತನೂ ಸರ್ವಶ್ರೇಷ್ಠ ಯಾವುದು, ಈ ಮರ್ಸಿ ಅಂದ್ರೆ ಕರುಣೆ ಅನ್ನೋದು. ಅಂದ್ರೆ ರಾಜ ಅಂದ್ರೆ ಆ ರಾಜ್ಯಕ್ಕೆ ಅವನೇ ಸರ್ವಾಧಿಪತಿ ಆಗಿರ್ತಾನೆ. ಆ ರಾಜನಿಗಿಂತನೇ ಶ್ರೇಷ್ಠವಾಗಿದ್ದು ಯಾವುದು, ಕರುಣೆ. ಸೊ ಹಾಗಾಗಿ ಇಟ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ದ ಕಿಂಗ್ ಅಂತ ಹೇಳ್ತಾರೆ. ರಾಜನಿಗೂ ಮಾಡೋಕೆ ಆಗದೆ ಇರುವಂತಹ ಒಂದು ಕೆಲಸ ಅದು ಏನಾಗುತ್ತೆ, ಆ ಕೆಲಸನ ಆ ಕರುಣೆ ಅನ್ನೋದು ಮಾಡುತ್ತೆ. ಸೊ ಹಾಗಾಗಿ ಅಂತ ಶಕ್ತಿ ಕರುಣೆಗೆ ಇರೋದ್ರಿಂದ ಕವಿ ಹೇಳ್ತಾನೆ ಇಟ್ ಈಸ್ ದ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್. ಸೊ ಹಾಗಾಗಿ ಏನ್ ಹೇಳ್ತಾನೆ, ಆ ಮೈಟಿಯೆಸ್ಟ್ ಅಂದ್ರೆ ವೆರಿ ಪವರ್ಫುಲ್ ಅಂದ್ರೆ ಶಕ್ತಿಗಿಂತನೇ ಶಕ್ತಿಯುತವಾಗಿದ್ದು. ಈ ರಾಜ ಅನ್ನೋದೇನು, ಒಂದು ರಾಜ್ಯಕ್ಕೆ ಅವನು ಅಧಿಪತಿಯಾಗಿರ್ತಾನೆ. ಸೊ ಅವನಿಗೆ ಎಲ್ಲಾ ಪವರ್ ಇರುತ್ತೆ. ಸೊ ಆ ಪವರ್ಗಿಂತನೂ ಸಹ ಯಾರು ಅಧಿಕ ಒಂದು ಶಕ್ತಿ ಹೊಂದಿರ್ತಾರೆ ಅಂದ್ರೆ ಈ ಮರ್ಸಿ. ಕ್ವಾಲಿಟಿ ಆಫ್ ಮರ್ಸಿ ಇಸ್ ಗ್ರೇಟರ್ ದೆನ್ ಪವರ್ ಆಫ್ ದ ಕಿಂಗ್. ಸೊ ಆ ಕಿಂಗ್ ಇರುವಂತಹ ಶಕ್ತಿಗಿಂತನೂ ದೊಡ್ಡದಾಗಿರುತ್ತೆ. ಅವನಿಗೆ ಮಾಡೋಕ್ಕಾಗದೆ ಇರೋ ಕೆಲಸ ಇದು ಕರುಣೆ ಅನ್ನೋದು ಮಾಡುತ್ತೆ ಅಂತ ಕವಿ ಹೇಳ್ತಾನೆ. The throned monarch better than his crown. Throned ಅಂದ್ರೆ ಏನು? So throned here
ಮೊನಾರ್ಕ್. ಸಿಂಹಾಸನ ಅಂದ್ರೆ ಸಿಂಹಾಸನ, ರಾಜಕುರು ಅಂತ ಇದಕ್ಕೆ ಏನಂತ ಕರಿತೀವಿ, ಸಿಂಹಾಸನ. ಆ ಸಿಂಹಾಸನ ಮೊನಾರ್ಕ್ ಅಂದ್ರೆ ರಾಜ ಅಥವಾ ಸಾಮ್ರಾಟ ಅಂತ ಕರಿತೀವಿ. ಆ ರಾಜ ಕೂರುವಂತ ಸಿಂಹಾಸನ ಯಾವುದಕ್ಕಿಂತ ಬೆಟರ್ ಅಂದ್ರೆ ಬೆಟರ್ ದ್ಯಾನ್ ಹೀಸ್ ಕ್ರೌನ್. ಕ್ರೌನ್ ಅಂದ್ರೆ ಕಿರೀಟ. ಸೊ ಅವನು ಹಾಕೊಳ್ಳೋ ಕಿರೀಟಕ್ಕಿಂತ ಏನದು ಆ ಸಿಂಹಾಸನ, ಥ್ರೋನ್ಡ್ ಮೊನಾರ್ಕ್ ಅಂದ್ರೆ ಆ ರಾಜ ಕೂರುವಂತ ಸಿಂಹಾಸನ ಬೆಟರ್ ದ್ಯಾನ್ ಹಿಸ್ ಕ್ರೋನ್, ಆ ಕಿರೀಟಕ್ಕಿಂತ ಅದು ಶ್ರೇಷ್ಠವಾಗಿರುತ್ತೆ. ಯಾಕೆಂದ್ರೆ ರಾಜ ಅಂದ್ರೆ ಅವನದೇ ಆದ ಒಂದು ಸಿಂಹಾಸನ ಇರುತ್ತೆ, ಆ ಕಿರೀಟ ಇರುತ್ತೆ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆ ರಾಜ ಕೂರುವಂತ ಸಿಂಹಾಸನ ಆ ಕಿರೀಟಕ್ಕಿಂತ ಬೆಟರ್ ದ್ಯಾನ್, ಶ್ರೇಷ್ಠವಾಗಿರುತ್ತೆ ಅಂತ ಹೇಳ್ತಾರೆ. His scepter shows the force of temporal power. So his scepter shows the force of temporal power. ಈ scepter ಅಂದ್ರೆ ರಾಜದಂಡ, ರಾಜ ಹಿಡ್ಕೊಂಡಿರ್ತಾರಲ್ವಾ, ಸೊ ಆ ರಾಜದಂಡ ಒಂದು ಕೋಲ್ ಇರುತ್ತಲ್ಲ, ಸೊ ಅದಕ್ಕೆ ನಾವು ರಾಜದಂಡ ಅಂತ ಕರಿತೀವಿ. ಆ ಸೆಪ್ಟರ್ ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್. ಟೆಂಪರಲ್ ಅಂದ್ರೆ ಟೆಂಪರವರಿ ಪವರ್. ಅವನಿಗೆ ಏನಿರುತ್ತೆ, ರಾಜನ ಒಂದು ರಾಜದಂಡ ಅಂದ್ರೆ ಅವನ ಅಧಿಕಾರವನ್ನ ತೋರಿಸುತ್ತೆ. ಸೊ ಇಟ್ ಈಸ್ ದ ಡೆಕೋರೇಟೆಡ್ ರಾಡ್ ಅಂಡ್ ಆಲ್ಸೋ ಕ್ಯಾರಿಡ್ ಬೈ ದ ಕಿಂಗ್ ಆರ್ ಕ್ವೀನ್. ಇಟ್ ಇಸ್ ಸಿಂಬಲ್ ಆಫ್ ಪವರ್. ಅವ್ರಿಗಿರುವಂತ ಒಂದು ಪವರ್ ಅನ್ನ ತೋರಿಸುತ್ತೆ, ಅವನ ಕೈಯಲ್ಲಿರುವಂತ ಒಂದು ಸೆಪ್ಟರ್ ಅನ್ನೋದು ಏನದು, ಅವನ ಅಧಿಕಾರವನ್ನ ತೋರಿಸುತ್ತೆ. ಆ ಅಧಿಕಾರ ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್. ಅಂದ್ರೆ ಅದು ಅಧಿಕಾರ ಅನ್ನೋದು ಏನದು ಶಾಶ್ವತವಾಗಿರಲ್ಲ, ಅದು ಟೆಂಪ್ರವರಿ ಆಗಿರುತ್ತೆ. ಸೊ ಆ ಟೆಂಪ್ರವರಿ ಅನ್ನೋದು ಅದೇನದು ಕೇವಲ ಅಧಿಕಾರದಲ್ಲಿ ಇರೋ ತನಕ ಮಾತ್ರ ಅವನಿಗೆ ಆ ಪವರ್ ಇರುತ್ತೆ. ಅಂಡ್ ಆಲ್ಸೋ ದಿಸ್ ಆಟ್ರಿಬ್ಯೂಟ್ಸ್ ಟು ಹೌ ಅಂಡ್ ಮೆಜೆಸ್ಟಿ. ಆಟ್ರಿಬ್ಯೂಟ್ಸ್ ಅಂದ್ರೆ ಕಾಂಟ್ರಿಬ್ಯೂಷನ್ ಟು ದ ಹೌ, AWE. ಹೌ ಅಂದ್ರೆ ಭಯ, ಅಂಡ್ ಆಲ್ಸೋ ಹೌ ಅಂಡ್ ಮೆಜೆಸ್ಟಿ. ಮೆಜೆಸ್ಟಿ ಮೀನ್ಸ್ ಮಹಾಪ್ರಭು ಅಥವಾ ರಾಜನಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಹೇಳ್ತೀವಲ್ವಾ, ಸೊ ಮಹಾಪ್ರಭು. ಸೊ ಅದೆಲ್ಲ ಏನು, ಈ ಆಟ್ರಿಬ್ಯೂಟ್ಸ್ ಟು ದ ಹೌ ಅಂಡ್ ಮೆಜೆಸ್ಟಿ. ಅವನಿಗೆ ಕೊಡುವಂತಹ ರೆಸ್ಪೆಕ್ಟ್, ಒಂದು ರಾಜನಿಗೆ ಅವನ ಕಿರೀಟ ಆಗಿರ್ಬೋದು, ಅವನ ಸಿಂಹಾಸನ ಆಗಿರ್ಬೋದು, ಅವನ ಸೆಪ್ಟರ್ ಆಗಿರ್ಬೋದು, ಅವೆಲ್ಲ ಏನು ಅಧಿಕಾರದಿಂದ ಬಂದಿರುತ್ತೆ. ಸೊ ಆ ಅಧಿಕಾರದ ಭಯದಿಂದ ಜನರು ಏನ್ ಮಾಡ್ತಾರೆ, ಅವನಿಗೆ ಬೆಲೆನ ಕೊಡ್ತಿರ್ತಾರೆ. ಸೊ ಹೌ ಅಂಡ್ ಮೆಜೆಸ್ಟಿ, ಮಹಾಪ್ರಭು, ಈ ತರ ರೆಸ್ಪೆಕ್ಟ್ ಅಲ್ಲಿ ಮಾತಾಡೋದು ಏನದು ಕೇವಲ ಅಧಿಕಾರದಿಂದ. ಅವನು ರಾಜನ ಒಂದು ಅಧಿಕಾರದಿಂದ ಏನ್ ಮಾಡ್ತಾನೆ, ಯಾವುದೇ ರೀತಿಯ ಪ್ರೀತಿ ಗೌರವದಿಂದ ಅವ್ರು ಏನ್ ಮಾಡ್ತಿರಲ್ಲ, ಬೆಲೆ ಕೊಡ್ತಿರಲ್ಲ. ಸೊ ಆ ರಾಜನಿಗೆ ಅಧಿಕಾರಕ್ಕೋಸ್ಕರ ಏನ್ ಮಾಡ್ತಾರೆ ಜನಗಳು, ಅವನಿಗೆ ಭಯದಿಂದ ಅವನಿಗೆ ರೆಸ್ಪೆಕ್ಟ್ ಅನ್ನ ಕೊಡ್ತಿರ್ತಾರೆ ಹೊರತು ಯಾರು ಪ್ರೀತಿಯಿಂದ ಅವರಿಗೆ ಆ ಗೌರವವನ್ನ ಕೊಡ್ತಿರಲ್ಲ ಅಂತ ಹೇಳ್ತಾರೆ. ವೇರ್ ಇನ್ ಡತ್ ಮೀನ್ಸ್ ಡಸ್ ಅಂತ, ಅಂದ್ರೆ ಓಲ್ಡ್ ಇಂಗ್ಲಿಷ್ ವರ್ಡ್ ಅಲ್ಲಿ ಡತ್ ಅಂತಾರೆ, ಅದು ಪ್ರೆಸೆಂಟ್ ಮಾಡರ್ನ್ ಇಂಗ್ಲಿಷ್ ವರ್ಡ್ ಅದು ಡಸ್ ಅಂತ. ವೇರ್ ಇನ್ ಡಸ್ ಸಿಟ್ ಅಂಡ್ ಡ್ರೆಡ್ ಅಂಡ್ ಫಿಯರ್ ಆಫ್ ಕಿಂಗ್ಸ್. ಸೊ ಇಲ್ಲಿ ಡ್ರೆಡ್ ಅಂದ್ರೆ ಅಂಜಿಕೆ ಮತ್ತೆ ಫಿಯರ್ ಆಫ್ ಕಿಂಗ್. ಬಟ್ ಏನಾಗುತ್ತೆ, ವೇರ್ ಇನ್ ಡಸ್ ಸಿಟ್ ದ ಡ್ರೆಡ್ ಅಂಡ್ ಫಿಯರ್ ಆಫ್ ಕಿಂಗ್ಸ್. ಅವನ ಮೇಲಿರುವಂತ ರಾಜನ ಮೇಲಿರುವಂತ ಭಯಕ್ಕೋಸ್ಕರ ಅವನಿಗೆ ರೆಸ್ಪೆಕ್ಟ್ ಅನ್ನ ಕೊಡ್ತಿರ್ತಾರೆ ಹೊರತು ಬೇರೆ ಯಾವುದಿಲ್ಲ. ಬಟ್ ಮರ್ಸಿ ಈಸ್ ಎಬೋವ್ ದ ಸೆಪ್ಟರ್ಸ್ ಸ್ವೇ. ಏನಾಗುತ್ತೆ, ಆ ಒಂದು ರಾಜನಿಗೆ ಕೊಡುವಂತ ಗೌರವ ಭಯದಿಂದ ಇರುತ್ತೆ ಹೊರತು ಅವನಿಗೆ ಪ್ರೀತಿಯಿಂದ ಯಾರು ಗೌರವ ಕೊಡ್ತಿರಲ್ಲ. ಬಟ್ ಮರ್ಸಿ ಈಸ್ ಎಬೋವ್ ದ ಸೆಪ್ಟರ್ಸ್. ಆದ್ರೆ ಮರ್ಸಿ, ಕರುಣೆ ಅನ್ನೋದೇನು, ಆ ಸೆಪ್ಟರ್ಸ್ ಗಿಂತ ಎಬೋವ್ ಅಂದ್ರೆ ಅವನಿಗೆ ಅಧಿಕಾರ ಆಗಿರ್ಬೋದು, ಅಥವಾ ಅವನು ರಾಜದಂಡ ಇರ್ಬೋದು, ಅಥವಾ ಅವನ ಕಿರೀಟ ಇರ್ಬೋದು, ಸಿಂಹಾಸನ ಇರ್ಬೋದು, ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಕರುಣೆಗೆ ಏನ್ ಮಾಡ್ತಾರೆ, ದ ಮರ್ಸಿ ಈಸ್ ಎಬೋವ್ ದೆನ್ ಆಲ್ ದೋಸ್ ಆಫ್ ಥಿಂಗ್ಸ್ ಅಂತ ಹೇಳ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚು ಕರುಣೆ. ಇಟ್ ಈಸ್ ಎನ್ಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್. ಇದೇನಿದು, ಇಟ್ ಶುಡ್ ಬಿ ಆಕ್ಚುಲಿ ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನು ಅಂದ್ರೆ ಸಾಮಾನ್ಯ ರಾಜ ಮತ್ತು ಶ್ರೇಷ್ಠ ರಾಜನ ನಡುವೆ ಇರುವಂತಹ ವ್ಯತ್ಯಾಸವನ್ನ ತಿಳಿಬಹುದು. ಹೇಗೆ ಅಂದ್ರೆ ಸಾಮಾನ್ಯ ರಾಜ ಅಂದ್ರೆ ಏನ್ ಮಾಡ್ತಾನೆ, ಅವನ ಅಧಿಕಾರದಿಂದ ಜನನ ಎದುರಿಸ್ತಿರ್ತಾನೆ, ಅವನ ಅಧಿಕಾರದಿಂದ ಏನ್ ಮಾಡಿರ್ತಾನೆ, ರಾಜ್ಯವನ್ನ ಆಳ್ತಿರ್ತಾನೆ. ಅಲ್ಲೇನೋ ಅವನ ಅಧಿಕಾರ ಅಷ್ಟೇ ಮುಖ್ಯವಾಗಿರುತ್ತೆ. ಸೊ ಅವನು ನಾವು ಕೇವಲ ರಾಜ, ಸಾಮಾನ್ಯ ರಾಜ ಅಂತ ಕರಿತೀವಿ. ಶ್ರೇಷ್ಠ ರಾಜ ಅಂದ್ರೆ ಯಾರು, ಶ್ರೇಷ್ಠ ರಾಜ ಅಂದ್ರೆ ಅವನು ಏನ್ ಮಾಡ್ತಾನೆ, ಜನರನ್ನ ಸೊ ಜನರಿಗೋಸ್ಕರ ಅವನು ಏನ್ ಮಾಡ್ತಾನೆ, ಜನರ ಒಂದು ಒಳ್ಳೆದಕ್ಕೋಸ್ಕರ ಅಧಿಕಾರವನ್ನ ಮಾಡ್ತಿರ್ತಾನೆ, ಕರುಣೆಯಿಂದ ಜನರಿಗೋಸ್ಕರ ರಾಜ್ಯವನ್ನ ನಡೆಸ್ತಿರ್ತಾನೆ. ಸೊ ಅಂತ ನಾವು ರಾಜನ ಏನಂತ ಕರಿತೀವಿ, ಶ್ರೇಷ್ಠ ರಾಜ ಅಂತ ಕರಿತೀವಿ. ಶ್ರೇಷ್ಠ ರಾಜ ಮತ್ತೆ ಸಾಮಾನ್ಯ ರಾಜನಿಗೆ ಇರುವಂತ ವ್ಯತ್ಯಾಸ ನೋಡ್ಬೋದು. ಅವನು ಏನ್ ಮಾಡ್ತಾನೆ, ಸಾಮಾನ್ಯ ರಾಜ ಕೇವಲ ದಬ್ಬಾಳಿಕೆ ಮಾಡಿ ಜನರ ಮೇಲೆ ಅವನು ಗೌರವನ ಪಡ್ಕೊಂತಿರ್ತಾನೆ ಹೊರತು ಯಾವುದೇ ರೀತಿಯಾದಂತ ಪ್ರೀತಿಯಿಂದ ಜನರು ಅವನಿಗೆ ಏನ್ ಮಾಡಲ್ಲ, ಗೌರವನ ಕೊಡಲ್ಲ. ಅದೇ ಶ್ರೇಷ್ಠ ರಾಜನಿಗೆ ಅವನು ಏನ್ ಮಾಡ್ತಾನೆ, ಅವನಲ್ಲಿರುವ ಕರುಣೆಗೆ ಏನ್ ಮಾಡ್ತಾರೆ, ಅವರು ಬೆಲೆ ಕೊಡ್ತಾರೆ. ಸೊ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಕವಿ ಏನ್ ಹೇಳ್ತಾನೆ, ಇದ್ರ ಮಧ್ಯೆ ವ್ಯತ್ಯಾಸ ನೋಡ್ಬೋದು. ಕರುಣೆ ಅನ್ನೋದು ಎಲ್ಲದಕ್ಕಿಂತ ಅಧಿಕಾರಕ್ಕಿಂತ ದೊಡ್ಡದು ಅಂತ ಹೇಳ್ತಾನೆ. ಸೊ ಇಟ್ ಈಸ್ ಎನ್ಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್. ಅಂದ್ರೆ ಎನ್ಥ್ರೋನ್ಡ್ ಅಂದ್ರೆ ಸೀಟೆಡ್, ಅಂದ್ರೆ ಇದು
ಕರುಣೆ ಅನ್ನೋದು ಎಲ್ಲ ರಾಜರ ಹತ್ರ ಇರಬೇಕಾಗಿರುವಂಥದ್ದು. ಅಂಡ್ ಆಲ್ಸೋ ಇಟ್ ಈಸ್ ಆನ್ ಆಟ್ರಿಬ್ಯೂಟ್ ಟು ದ ಗಾಡ್ ಹಿಮ್ಸೆಲ್ಫ್. ಇದೇನು ಕರುಣೆ ಅನ್ನೋದು ದೇವರಲ್ಲೇ ಇರುವಂತದ್ದಾಗಿರುತ್ತೆ. ಇದು ದೇವರ ಗುಣ ಅಂತ ಹೇಳ್ತೀವಿ. ಯಾವ ಒಂದು ರಾಜನಲ್ಲಿ ಆ ಕರುಣೆ ಇರ್ತಾನೋ ಅವನು ದೇವದೂತ, ದೇವ ಮಾನವ ಅಂತ ಕರಿತೀವಿ. ಯಾಕೆಂದ್ರೆ ಆ ಕರುಣೆ ಅನ್ನೋದು ಅಷ್ಟು ದೇವರ ಗುಣ ಅಂತಾನೆ ಹೇಳ್ತೀವಿ. ಕರುಣೆ ಅನ್ನೋದು ಇಟ್ ಈಸ್ ಅ ಮರ್ಸೀಸ್ ಇನ್ ದ ಹಾರ್ಟ್ ಆಫ್ ಎವ್ರಿ ಪರ್ಸನ್ ಅಂತ ಹೇಳ್ತೀವಿ. ಅದು ಎಲ್ಲರಲ್ಲೂ ಇರಬೇಕಾದಂತ ಗುಣ. ಅದೇ ರೀತಿ ಆ ರಾಜನಲ್ಲಿ ಇತ್ತು ಅಂದ್ರೆ ಅವನ್ನ ನಾವೇನಂತ ಕರಿತೀವಿ ಅಂದ್ರೆ ದೇವ ಮಾನವ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ಇಟ್ ಈಸ್ ಆಟ್ರಿಬ್ಯೂಟ್ ಆಫ್ ಗಾಡ್. ಗಾಡಿಂದ ಕೊಟ್ಟಿರುವಂತ ಒಂದು ಅದು ಒಳ್ಳೆ ಕ್ವಾಲಿಟಿ ಆಫ್ ಒಂದು ಗುಣ ಅಂತ ಹೇಳ್ಬೋದು. ಅಂಡ್ ಹರ್ಕ್ಲಿ ಪವರ್ ಡತ್ ಮೀನ್ಸ್ ಡಸ್ ದೆನ್ ಶೋಸ್ ಲೈಕ್ ಅ ಗಾಡ್. ಅಂದ್ರೆ ಒಬ್ಬ ರಾಜನಲ್ಲಿ ಈ ಗುಣ ಇದ್ರೆ ಅವನು ದೇವರಿಗೆ ಸಮಾನ ಅಂತ ಹೇಳ್ತೀವಿ. ಸೊ ಆ ದೇವರಲ್ಲಿ ಇರುವಂತ ಗುಣ ಅವನ ಹತ್ರ ಇದೆ ಅಂದ್ರೆ ಅವನು ದೇವರಿಗೆ ಸಮಾನ ಆಗಿರ್ತಾನೆ, ಅವನು ಶ್ರೇಷ್ಠ ರಾಜ ಆಗೋಕೆ ಸಾಧ್ಯ ಅಂತ ಕವಿ ಹೇಳ್ತಾನೆ. ಇಟ್ ಈಸ್ ಲೈಕೆಸ್ಟ್ ಅ ಗಾಡ್ ಅಂದ್ರೆ ದೇವರಿಗೆ ಹತ್ರ ಆಗ್ತಾನೆ, ದೇವರ ರೀತಿ ಅವನು ದೇವದೂತನಾಗ್ತಾನೆ, ದೇವರ ತರನೇ ಅವನು ಆಗ್ತಾನೆ. ಯಾವಾಗ ಅಂದ್ರೆ ದಟ್ ವೆನ್ ದ ಕಿಂಗ್ ಹ್ಯಾವ್ ದ ಕ್ವಾಲಿಟಿ ಆಫ್ ಮರ್ಸಿ. ಆ ಕರುಣೆ ಅನ್ನೋ ಗುಣ ಅವನಲ್ಲಿ ಇತ್ತು ಅಂದ್ರೆ ಅವನು ದೇವರಿಗೆ ಹತ್ರ ಆಗ್ತಾನೆ. ವೆನ್ ಮರ್ಸಿ ಸೀಸನ್ ಜಸ್ಟಿಸ್. ಸೊ ಆ ದೈವಿಕ ಶಕ್ತಿ ಅನ್ನೋದು ರಾಜ ಒಂದು ಅಂದ್ರೆ ಕರುಣೆ ಅದು ಅವನು ದೇವರಿಗೆ ಸಮಾನ ಆಗಿರುವಂತ ವ್ಯಕ್ತಿ ಆಗ್ತಾನೆ. ಸೀಸನ್ ಜಸ್ಟಿಸ್ ಅಂದ್ರೆ ನ್ಯಾಯಯುತವಾಗಿ ಅವನು ಇದ್ದಾಗ ಮಾತ್ರ ಏನಾಗುತ್ತೆ, ಸೊ ಆ ಕರುಣೆಯನ್ನು ಹೊಂದಿದಾಗ ಅವನು ಏನಾಗ್ತಾನೆ, ಆ ದೇವರಿಗೆ ಸಮಾನ ಆಗ್ತಾನೆ ಅಂತ ಒಂದು ಕ್ವಾಲಿಟಿ ಆಫ್ ಮರ್ಸಿ ಬಗ್ಗೆ ಯಾರು ಹೇಳ್ತಾರೆ ಅಂದ್ರೆ ಪೋರ್ಷಿಯೋ ವಿಲ್ ಟೆಲ್ಸ್ ಇನ್ ದ ಸ್ಟೋರಿ ಆಫ್ ದ ಮರ್ಚೆಂಟ್ ಆಫ್ ವೆನಿಸ್. ಈ ನಾಟಕದಲ್ಲಿ ಆ ಒಂದು ನಾಟಕ ನಡೆಯುವಾಗ ಆ ಕೋರ್ಟ್ ಅಲ್ಲಿ ಸಿಚುವೇಶನ್ ಬಂದಾಗ ಆ ಶೈಲಾಗಿ ಒಬ್ಬದೇ ಇದ್ದಾಗ ಏನ್ ಮಾಡ್ತಾರೆ, ಈ ಪೋರ್ಷಿಯೋ ಈ ಕ್ವಾಲಿಟಿ ಆಫ್ ಮರ್ಸಿ ಅನ್ನೋದ್ರ ಬಗ್ಗೆ, ಆ ಕೈಂಡ್ನೆಸ್ ಅಂಡ್ ಕಂಪ್ಯಾಷನ್ ಅಂಡ್ ಆಲ್ಸೋ ಫರ್ಗಿವ್ನೆಸ್ ಅನ್ನೋ ಗುಣ ಎಲ್ಲರಿಗೂ ಮುಖ್ಯವಾಗಿದ್ದು, ಕರುಣೆ ಅನ್ನೋದು ವಿಶ್ವ ಪ್ರಪಂಚದಲ್ಲಿ ಶ್ರೇಷ್ಠವಾಗಿದ್ದು ಅಂತ ಹೇಳ್ತಾನೆ. ಸೊ ದಿಸ್ ಈಸ್ ಅಬೌಟ್ ದ ಸ್ಟೋರಿ ಆಫ್ ಕ್ವಾಲಿಟಿ ಆಫ್ ಮರ್ಸಿ. ಸೊ ಯು ಅಂಡರ್ಸ್ಟ್ಯಾಂಡ್? ಥ್ಯಾಂಕ್ ಯು. ಈ ಸ್ಟೋರಿಲಿ ಏನಾಗುತ್ತೆ ಅಂದ್ರೆ ಶೈಲಾಕ್ ಪೋರ್ಷಿಯೋ ಕ್ವಾಲಿಟಿ ಆಫ್ ಇದ್ರ ಬಗ್ಗೆ ಹೇಳ್ತಾರೆ, ಆದ್ರೆ ಶೈಲಾಕ್ ಡಿಮಾಂಡ್ ಆಗಿದೆ. ಸೊ ಅವನು ಒಪ್ಪೋದಿಲ್ಲ. ಅವ್ನು ಏನ್ ಮಾಡ್ತಾರೆ, ಫ್ಲಶ್ ಬೇಕೇ ಬೇಕು ಅಂದಾಗ ಏನ್ ಮಾಡ್ತಾರೆ, ಪೋರ್ಷಿಯೋ ವಿಟಲ್ಸ್ ಏನ್ ಮಾಡ್ತಾರೆ, ನೀನು ಫ್ಲಶ್ ನ ತಗೋ ಬಾಡಿಲಿ, ಬಟ್ 1 ಡ್ರಾಪ್ ಆಫ್ ಬ್ಲಡ್ ಸಹ ಏನಾಗೋಗಿಲ್ಲ, ಕೆಳಗಡೆ ಬೀಳೋ ಆಗಿಲ್ಲ. ಅಂದ್ರೆ 1 ಡ್ರಾಪ್ ಆಫ್ ಬ್ಲಡ್ ಇಲ್ಲದೆ ರೀತಿ ನೀನು ಆ ಫ್ಲಶ್ ಅನ್ನ ಅಂದ್ರೆ ಬಾಡಿಯಲ್ಲಿ ಇರುವಂತಹ ಮಾಂಸನ ನೀನು ತಗೋಬೇಕು, ಬಟ್ ಬ್ಲಡ್ ತಗೊಳಂಗಿಲ್ಲ. ಕಂಡೀಷನ್ ಪ್ರಕಾರ ಓನ್ಲಿ ವ್ಯಾಸ್ ದ ಫ್ಲಶ್ ಕೇಳಿದೆ, ಹಾಗಾಗಿ ಬ್ಲಡ್ ಅನ್ನ ತಗೊಳಂಗಿಲ್ಲ ಅಂತ, ಬ್ಲಡ್ ನನಿಗೂ ಹೋಗಂಗಿಲ್ಲ ಅಂತ ಹೇಳಿದಾಗ ಅವಾಗ ಏನಾಗುತ್ತೆ, ಬಾಡಿ ವಿತೌಟ್ ಬ್ಲಡ್ ಫ್ಲಶ್ ಅನ್ನ ತೆಗಿಯಕ್ಕಾಗಲ್ಲ. ಅವಾಗ ಏನ್ ಮಾಡ್ತಾನೆ, ಫೈನಲಿ ಈ ಅಗ್ರಿ ಟು ಗೆಟ್ ದ ಮನಿ. ಎಷ್ಟು ಅಮೌಂಟ್ ಅನ್ನ ಲೋನ್ ಅನ್ನ ಕೊಟ್ಟಿರ್ತಾನೋ ಅಷ್ಟನ್ನ ವಾಪಸ್ ಕೊಡಿ ಅಂತ ಯಾರು ಶೈಲಾಕ್ ಫೈನಲ್ ಆಗಿ ಒಪ್ಕೊಂತಾನೆ. ಸೊ ಪೋರ್ಷಿಯೋ ಏನ್ ಮಾಡ್ತಾಳೆ, ಆತರ ಕಂಡೀಷನ್ ಹಾಕಿದಾಗ ಅವ್ರೇನ್ ಮಾಡ್ತಾನೆ, ಅವಾಗ ಒಪ್ಕೊಂಡಾಗ ಏನಾಗುತ್ತೆ, ಕೋರ್ಟ್ ವಿಲ್ ಡಿಕ್ಲೇರ್ ಇವನ ಒಂದು ಶೈಲಾಕ್ ಪ್ರಾಪರ್ಟಿಯಲ್ಲಿ ಅರ್ಧ ಪ್ರಾಪರ್ಟಿ ಕೋರ್ಟಿಗೆ ಕೊಡ್ಬೇಕು, ಇನ್ನು ಅರ್ಧ ಪ್ರಾಪರ್ಟಿ ಆಂಟೋನಿ ಕೊಡ್ಬೇಕು ಅಂತ ಏನಾಗುತ್ತೆ, ಕೋರ್ಟ್ ವಿಲ್ ಡಿಸೈಡೆಡ್. ಸೊ ದಿಸ್ ಇಸ್ ದ ಸ್ಟೋರಿ. ಅದಕ್ಕೆ ಹೇಳೋದು ಕರುಣೆ ಅನ್ನೋದು ಎಲ್ಲದಕ್ಕಿಂತ ದೊಡ್ಡ. ಅವನಿಗೆ ಫಸ್ಟ್ ಕರುಣೆ ಇದ್ದಿದ್ರೆ ಏನಾಗ್ತಿತ್ತು, ಅವ್ನ ಪ್ರಾಪರ್ಟಿ ಉಳಿಯೋದು. ಸೊ ಅವ್ನ ಮರ್ಸಿ ಇಲ್ಲದೆ ಇರೋದ್ರಿಂದ ಅವ್ನಿಗೆ ಏನಾಗುತ್ತೆ, ಅವನಿರೋ ಪ್ರಾಪರ್ಟಿ ಸಹ ಏನಾಯ್ತು, ಅರ್ಧ ಆಫ್ ಪ್ರಾಪರ್ಟಿ ವಿಲ್ ಗೋಸ್ ಟು ಕೋರ್ಟ್, ಅನದರ್ ಆಫ್ ಪ್ರಾಪರ್ಟಿ ವಿಲ್ ಗೋಸ್ ಟು ಆಂಟೋನಿಯೋ. ಸೊ ಇದರಿಂದ ಏನ್ ಹೇಳ್ತೀವಿ ಅಂದ್ರೆ ಕರುಣೆ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು ಅಂತ ಹೇಳ್ತೀವಿ.